ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಆಸನ ಹೇಳ್ಕೊಡ್ತೀನಿ. ಇದು ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ತುಂಬಾ ಬೆನಿಫಿಟ್ ಇದೆ, ಹಾಗೂ ಯಾರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರು ಕೂಡ ತುಂಬ ಬೆನಿಫಿಟ್ ಇದೆ. ಏನು ಅಂತಂದರೆ ಚಕ್ಕಿ ಚಕ್ರಾಸನ ಅಂತ. ಸೊ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಿಪ್ ಓಪನ್ ಆಗುತ್ತೆ, ನಿಮ್ಮ ಥೈ ರೀಜನ್, ನಿಮ್ಮ ಗ್ರ್ಯಾನ್ ರೀಜನ್ ಇದೆಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಿಧಾನವಾಗಿ ನೀವು ಎಲ್ಲಿ ಕಂಫರ್ಟಬಲ್ ಇದೆಯಾ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಫಾರ್ವರ್ಡ್ ಅಥವಾ ಬ್ಯಾಕ್ ಬೆಂಡ್ ಮಾಡಬೇಡಿ. ಸೊ ಇಲ್ಲಿಂದ ಏನು ಮಾಡಬೇಕು ಅಂದರೆ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಎಷ್ಟಾಗುತ್ತೋ ಅಷ್ಟು ಉದ್ದ ಚಾಚಬೇಕು. ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಕೈ ಸಪೋರ್ಟ್ ಕೂಡ ತೊಗೋಬೋದು. ನಿಮಗೆ ಎಷ್ಟಾಗುತ್ತೋ ಅಷ್ಟು. ನಿಮ್ಮ ಬೆಲೆ ಏನಾದರೂ ಜಾಸ್ತಿ ದೊಡ್ಡದಿದ್ರು ಅಂದರೆ ಸೊ ನೀವು ಜಾಸ್ತಿ ಅಗಲ ಚಾಚೋಕ್ಕಾಗಲಿಲ್ಲ ಅಂದರೆ ನೀವು ಕೈ ಸಪೋರ್ಟ್ ತೊಗೊಳ್ಳಿ. ಕೈ ಸಪೋರ್ಟ್ ತೊಗೊಂಡ್ಬಿಟ್ಟು ಸೊ ನಿಧಾನವಾಗಿ ಎರಡೂ ಕೈಗಳನ್ನು ಲಾಕ್ ಮಾಡಿ, ಈ ಥರ ಲಾಕ್ ಮಾಡಿಬಿಟ್ಟು ನೀವು ಹೇಗೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಬೀಸೋದನ್ನು ಆ ಥರ ಸೇಮ್ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಿ. ಜಾಸ್ತಿ ಬೆಂಡ್ ಆಗೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಓಕೆ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಹಾಕಿ ಜೆಂಟಲಾಗಿ ಮೂವ್ ಮಾಡಿ. ಇದನ್ನು 8 to 10 ರೊಟೇಷನ್ಸನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಹಾಗೂ ಸೇಮ್ ಅದೇ ಥರ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ 10 ರೌಂಡ್ಸ್. ಸೊ ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಿಪ್ ರೀಜನ್, ಇನ್ನರ್ ಥೈ ರೀಜನ್, ಗ್ರ್ಯಾನ್ ರೀಜನ್ ಹಾಗೂ ನಿಮ್ಮ ಕಾಲುಗಳಿಗೂ ಕೂಡ ಎಕ್ಸಸೈಸ್ ಆಗುತ್ತೆ. ನಿಧಾನವಾಗಿ ವಾಪಸ್ ಬನ್ನಿ. ಯಾವ ಪೊಸಿಷನ್ ಇರುತ್ತೆ ಅದೇ ಪೊಸಿಷನಿಗೆ ಮತ್ತೆ ಬಂದು ರಿಲ್ಯಾಕ್ಸ್ ಮಾಡಿ. ಸೊ ಈ ಆಸನನ ಯಾರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರ್ತಾರೋ ಅಥವಾ ಯಾರು ಪ್ರೆಗ್ನೆಂಟ್ ಇದ್ದಾರೆ ಎಸ್ಪೆಷಲಿ 3rd ಟ್ರೈಮೆಸ್ಟ್ರಲ್ಲಿ ಈ ಆಸನನ ರೆಕಮೆಂಡ್ ಮಾಡ್ತಾರೆ. ಯಾಕಂದರೆ ಇದು ನಿಮ್ಮ ಚೈಲ್ಡ್ ಬರ್ತ್ಗೆ ಹಾಗೂ ವೆಜಿನಲ್ ಡೆಲಿವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಇವೆಲ್ಲ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ ಕೂಡ ಅಂತೀವಿ. ಸೊ ಇದರಿಂದ ನಿಮ್ಮ ಪೆಲ್ವಿಕ್ ರೀಜನ್ ಇದೆಯಲ್ಲ ಅದು ಓಪನ್ ಅಪ್ ಆಗುತ್ತೆ ಹಾಗೂ ಚೈಲ್ಡ್ ಬರ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರು ಇದು ಆಸನನ ಪ್ರಾಕ್ಟೀಸ್ ಮಾಡಬಾರ್ದು ಅಂದರೆ ಯಾರು ಕೂಡ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಯಾವ ಆಸನ ಕೂಡ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೂ ಯಾರಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದಿಲ್ಲ, ಕೆಳಗಡೆ ಕೂತ್ಕೋಬೇಡಿ, ಬೆಂಡ್ ಆಗಬೇಡಿ, ಫಾರ್ವರ್ಡ್ ಬೆಂಡ್ ಮಾಡಬೇಡಿ ಅಂತ ಹೇಳಿರ್ತಾರಲ್ಲ, ಸೊ ಅವ್ರು ಯಾರು ಈ ಆಸನ ಪ್ರಾಕ್ಟೀಸ್ ಮಾಡಬೇಡಿ. ಅಥವಾ ನೀವು ಯಾವುದೇ ಆಸನ ಪ್ರಾಕ್ಟೀಸ್ ಮಾಡೋದಿದ್ರೂ ಯೋಗ ಟೀಚರ್ ಅಥವಾ ಯೋಗ ಇನ್ಸ್ಟ್ರಕ್ಟರ್ ಹೆಲ್ಪ್ ಇಂದ ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಯೂಟ್ಯೂಬ್ ನೋಡಿಕೊಂಡು ನಾವು ವಿಡಿಯೋಸನ್ನು ಪ್ರಾಕ್ಟೀಸ್ ಮಾಡೋದನ್ನು ರೆಕಮೆಂಡ್ ಯಾರಿಗೂ ಕೂಡ ಮಾಡೋದಿಲ್ಲ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.